ಎಂಬಂತೆ ಆ ದೃಷ್ಟಿಯಿಂದ ಯೋಚಿಸಿದೆ ಎಂದಾದರೆ ನಾನು ಪುಣ್ಯಾತ್ಮಳು ಹೌದು, ಧನ್ಯಾತ್ಮಳು ಹೌದು. ಪ್ರಪಂಚದಲ್ಲಿ ಎರಡನೆಯ ಬ್ರಹ್ಮರೆನಿಸಿಕೊಂಡವರು ಕಾಶ್ಯಪರು. ಅವರು ಹಾಗೂ ದಿತಿದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರಪಂಚದ ಬೆಳಕನ್ನು ಕಂಡವಳು. ಮಾತ್ರವಲ್ಲ, ಮಾಲಿನಿ ಎನ್ನುವಂತಹ ಶುಭನಾಮವನ್ನು ನನಗೆ ಇರಿಸಿದ್ದಾರೆ. ಅನವರತವು ತಾಯಿಯ ಬಳಿಗೆ ಹೋಗಿ ಆಕೆಯದಾದಂತಹ ಯೋಗಕ್ಷೇಮವನ್ನು ವಿಚಾರಿಸಬೇಕಾದ ಮಗಳಾಗಿ ನನ್ನ ಕರ್ತವ್ಯ. ಇಂದಿನ ದಿನ ತಾಯಿಯ ಬಳಿಗೆ ಹೋದಾಗ ಆಕೆಯದಾದಂತಹ ಆನನವನ್ನು ಕಂಡಂತಹ ನಾನು ಆಶ್ಚರ್ಯಚಕಿತಳಾಗಿ ಹೋದೆ. ಯಾಕಮ್ಮ ಕಂಡೀರು ಎಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ಹೇಳಿದ ಮಾತಾದ್ರು ಏನು, ದಿನದಿಂದ ದಿನಕ್ಕೆ ನಮ್ಮದಾದಂತಹ ಅಸುರಕುಲ ನಾಶವನ್ನು ಹೊಂದುತ್ತಾ ಇದೆ ಎಂಬುದಾಗಿ ಅಮ್ಮನಾಡಿದಂತಹ ಮಾತು. ಹಾಗಾದ್ರೆ ನನ್ನನ್ನು ಇಲ್ಲಿಗೆ ಕರೆಸಿಕೊಳ್ಳುವುದಕ್ಕೆ ನಿನ್ನದಾದಂತಹ ಕಣ್ಣೀರಿಗೂ ಏನು ಕಾರಣ ಎಂಬುದಾಗಿ ಕೇಳಿದಾಗ ಸೂಕ್ತವಾದಂತಹ ಪರಿಹಾರವನ್ನು ಸೂಚಿಸಿದ್ದಾಳೆ. ನಮ್ಮದಾದಂತಹ ಅಸುರ ವಂಶ ಅದು ಅಭಿವೃದ್ಧಿಯನ್ನು ಹೊಂದಬೇಕಿದ್ರೆ ನೀನೊಬ್ಬಳೇ ಕಾರಣ ಎಂಬುದಾಗಿ. ಆದುದರಿಂದಲೇ ದಟ್ಟವಾದಂತಹ ಅಡವಿಯನ್ನು ಸೇರಬೇಕು, ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು ಎಂಬುದಾಗಿ ಮಾತೆಯಾಡಿದಂತಹ ಮಾತು. ಮಾತೆಗೆ ಭರವಸೆಯ ಮಾತನ್ನು ಕೊಟ್ಟು ನೇರವಾಗಿ ದಟ್ಟವಾದಂತಹ ಅಡವಿಯನ್ನು ಬಂದು ನಾನು ಸೇರಿದ್ದೇನೆ. ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳವೇ ಇದು ಸರಿ. ಆದ್ರೆ ಸ್ವಲ್ಪ ನಾನು ಯೋಚಿಸುವುದು ಬೇಡವೇ? ನಾನು ಹೇಗಿದ್ದೇನೆ?
ತಪಸ್ಸನ್ನಾಚರಿಸಬೇಕಾದ್ರೆ ನಾನು ಸ್ವಲ್ಪ ಯೋಚಿಸುವುದು ಬೇಡವೇ? ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ 16 ವರ್ಷ ಪ್ರಾಯ ತುಂಬಿದಾಗ ಸೌಂದರ್ಯ ಎನ್ನುವುದು ತಾನಾಗಿ ಮೂಡಿ ಬರ್ತದೆಯಂತೆ. ಆ ದೃಷ್ಟಿಯಿಂದ ಯೋಚಿಸಿದೆ ಎಂದಾದ್ರೆ ನಾನು ಕೂಡ ಚೆಲುವಿಕೆಯಿಂದ ಒಪ್ಪುತ್ತಾ ಇದ್ದೇನೆ. ಹಾಗಾದ್ರೆ ಇದೇ ರೂಪದಿಂದ ನಾನು ತಪಸ್ಸನ್ನಾಚರಿಸಿದೆ ಎಂದಾದ್ರೆ ಖಂಡಿತವಾಗಿ ನನ್ನದಾದಂತಹ ತಪಸ್ಸು ಅದು ಸಿದ್ಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇಲ್ಲೇ ಇರುವಂತಹ ಕಾಮಕರು ನನ್ನನ್ನು ನೋಡಿದ್ರು ಎಂದಾದ್ರೆ ಮೋಹಗೊಳ್ಳುವುದರ ಮೂಲಕವಾಗಿ ತಪಸ್ಸಿಗೆ ವಿಘ್ನವಾಗ್ತದೆ. ಕೇವಲ ಕಾಮಕರ ಬಗ್ಗೆ ವಿಚಾರ ಆಗಿರಲಿ. ಆ ಸುರರು ನಮ್ಮ ಬದ್ಧವೈರಿಗಳಾಗಿದ್ದಾರೆ. ಅವರಿಗೂ ಈ ನಿಜ ವಿಚಾರ ತಿಳಿಯಿತು ಎಂದಾದ್ರೆ ಆ ಮೂಲಕವಾಗಿಯೂ ನನ್ನ ತಪಸ್ಸು ಕೆಡಿಸುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಏನು ಮಾಡೋಣ? ಯೋಚನೆ ಮಾಡಿದಾಗ ಈ ರೂಪದಿಂದ ತಪಸ್ಸನ್ನಾಚರಿಸುವುದು ಸರಿಯಲ್ಲ. ಅದಕ್ಕಾಗಿ ಆತ್ಮತೆಯನ್ನು ಮರೆಗೊಳಿಸಬೇಕು. ಯಾವ ರೂಪ ಎಂಬ ಹಾಗೆ ಯೋಚಿಸಿದಾಗ ಅದೆಷ್ಟೋ ಮಹಿಷಿಗಳು ಸಾಲು ಸಾಲಾಗಿ ಸಾಗುತ್ತಾ ಇವೆ. ಹಾಗಾದ್ರೆ ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ರೂಪ ಎಂಬುದನ್ನು ತಿಳಿದಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಮಹಿಷಿಯ ಆಕಾರವನ್ನು ತಡೆದು ವಿಧಾನದಲ್ಲಿ ಕುರಿತು ತಪಸ್ಸಿಗೆ ತೊಡಗ್ತೇನೆ. ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗವಾಗುತ್ತಾ ಉಂಟು. ಇದಕ್ಕೇನು ಕಾರಣ? ಯಾರಿಂದಾಯಿತು, ಹೇಗಾಯ್ತು ಎಂಬುದನ್ನು ತಿಳಿಯಬೇಕು. ಯಾವ ದೃಷ್ಟಿಯಿಂದ ನೋಡ್ತೇನೆ. ವೀರಪೂರ್ಣನ ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನು ಮೈಮರೆಸಿ ಮಹಿಷ ರೂಪಣದಾಯಿಗೆ ತಕ್ಷಣ ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ? ಆದ್ದರಿಂದ ಇವಳ ಉದರದಲ್ಲಿ ಹುಟ್ಟುವಂತಹ ಮಗು ಆಗಲಿ ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಕೋಟಿಗಳಿದ್ದರೂ ಪರಿಹಾರ ಶ್ರೀಗಂಧದಲ್ಲಿ ಇನ್ನು ಸರಿಯಲ್ಲ. ಜಯ ಜಯ ಬ್ರಹ್ಮದೇವ ಶಾರದಾ ರಮಣ ಮೈಸೂರು ದೇವ.
ನಿಶ್ಚಲವಾದಂತಹ ಭಕ್ತಿಗೆ ಬೈದೋರಿದ್ದೇನೆ. ಬೇಕಾದವರವನ್ನು ಕೇಳಿತು. ತಪಸ್ಸನ್ನು ಬಿಡಲೇ ತಂದೆ. ಬಿಟ್ಟು ಎದ್ದೇಳು. ಶುಭವಾಗಲಿ. ನನ್ನದಾದಂತಹ ತಪಸ್ಸನ್ನು ಕಂಡು ಹಾ, ಪ್ರತ್ಯಕ್ಷವಾಗಿದ್ದೇನೆ. ನಿನ್ನನ್ನು ಕಂಡಲ್ಲಿಗೆ ನನ್ನ ಜೀವನವನ್ನು ಪಾವನವಾಯಿತು ದೇವ. ಆದ್ದರಿಂದಲೇ ನಾನು ಕೇಳಿದಂತಹ ವರವನ್ನು ಪಡೆಯಲು ತಾವು ಸಿದ್ಧರಿದ್ದೀರೇ ತಂದೆ. ಬೇಕಾದದ್ದು ಕೇಳಿತು. ದೇವ, ನನ್ನ ಮನದಾಶೆ ಬೇರೇನೂ ಅಲ್ಲ. ಏನು? ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ 3 ಲೋಕ ವಿಜಯಿಯಾಗಬೇಕು, ಪರಾಕ್ರಮಿಯಾಗಬೇಕು. ಅಂತಹ ಮಗನನ್ನು ನಾವು ಅನುಗ್ರಹಿಸಬೇಕು ದೇವ. ತಥಾಸ್ತು. ಆದರೆ ಹುಟ್ಟುವವ ಕೊರಡಾಗಿರ್ತಾನೆ. ದಟ್ಟವಾದಂತಹ ಅಡವಿಯನ್ನು ಸೇರುವುದರ ಮೂಲಕವಾಗಿ ನಿನ್ನನ್ನು ಈ ರೀತಿಯಾಗಿ ಒಲಿಸಿದಕ್ಕೆ ನೀನು ಕೊಟ್ಟಂತಹ ಫಲರೂಪ ಇದೆಯೇ ದೇವ. ಗೋಳನಂತಹ ಮಗನನ್ನು ಪಡೆದು ನನ್ನ ಜೀವನದಲ್ಲಿ ನಾನು ಏನು ಸಾಧಿಸುವುದಕ್ಕಿದೆ ತಂದೆ. ತರಳ ಮಹಿಷನು ಜನಿಸಿದರು ಮುಂದೆ ತರಳ ಮಹಿಷನು ಜನಿಸಿದರು ನಿಮ್ಮರನಲ್ಲಿ ಮುಂದೆ ತ್ರಿಜಗದ ಮೆರೆಯುವನು ಘನಕೀರ್ತಿಯಿಂದಲೇ
ತಪಸ್ಸನ್ನು ಸೂರ್ತಾ ಇದ್ದ. ಹಾ. ನಿನ್ನ ತಪಸ್ಸಿನ ಪ್ರಭಾವದಿಂದ ಅವನ ತಪಸ್ಸಿನ ವಿಗ್ರಹವರೆಗೆ ಬಂತು ಕುಪಿತನಾದಂತಹ ಆದಾಯನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸಲಿ ಎಂತಾಗಿ. ದೇವ, ಹಾ. ಆ ಬಗ್ಗೆ ನಾನೇನು ಯೋಚಿಸುವವಳೆ ಅಲ್ಲ. ಸರಿ. ಯಾಕೆಂದ್ರೆ ಮೂರು ಮೂರ್ತಿಗಳಲ್ಲಿ ನೀವೊಬ್ಬರನ್ನು ಹಾ. ಆ ಬಡ ಮುನಿಪ ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ವೇ? ಛೇ ಛೇ, ಅವನು ಬಡ ಮುನಿಪನೇ. ಮತ್ತೆ ಘನತಮೋನಿಧಿಯಾಗಿದ್ದಾನೆ, ಮುನಿ ಭಾರ್ಗವನ ಶಿಷ್ಯನಾಗಿದ್ದಾನೆ. ಅಂತಹ ಘನತಮೋನಿಧಿಯಾದಂತಹ ಸುಪರ್ಣವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಂತಹ ನಮ್ಮಿಂದಲೂ ಅಸಾಧ್ಯ. ಆದ್ದರಿಂದ ಹುಟ್ಟಿದ ಬಗ್ಗೆ ಕೋಣನಾದಂತೆ ಹಾ. ಜಾಣನಾಗಿರ್ತಾನೆ, ದುರ ಪರಾಕ್ರಮಿಯಾಗಿರ್ತಾನೆ, ಘನ ಕೀರ್ತಿವಂತನಾಗಿ ಬೆಳಗುತ್ತಾನೆ. ಅದಕ್ಕಾಗಿ ಯೋಚನೆ ಮಾಡಬೇಡ, ಒಂದು ಮಾಡಬೇಕು. ಏನು? ವಿವಾಹವಾಗದೆ ಮಗುವನ್ನು ಪಡೆಯಕೂಡದು, ಸಂಸ್ಕಾರಕ್ಕೆ ಒಳಪಡಬೇಕು. ಸಂಸ್ಕಾರಕ್ಕೆ ಒಳಪಟ್ಟರೆ ಹುಟ್ಟುವಂತಹ ಮಗನಿಗೆ ಸಂಸ್ಕಾರ ಕೊಡುತ್ತಾರೆ. ಅದಕ್ಕಾಗಿ ಹಬ್ಬದಲ್ಲಿ ಹೇಳು, ಗಂಡು ಹುಡುಕುವಂತಹ ವ್ಯವಸ್ಥೆ ಮಾಡಿ. ಜಯ ಜಯ. ಕರಗರಪನೆ ಮಮಗುರುಗುರುಮಾಲಿನಿ ಧನಸಮರವಾಣಿನಿ ಶಿವನೇ ಕಾಪಾಡುತ್ತಂದೆ ಕಾಪಾಡು. ದೈತ್ಯ ಮಾತೆ ಗಿರಿದೇವೆಂದರೆ ನಾನೇ ಸರಿ. ನನ್ನ ಮಗಳಾದ ಮಾಲಿನಿಯು ಬ್ರಹ್ಮದೇವರಿಂದ ಗಂಡು ಮಗು ಜನಿಸುವಂತೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಸಂತುಷ್ಟ ವಿಚಾರವೇ ಸತ್ಯ. ಹಾಗಂತ ಪ್ರಾಯಿಗೆ ಬಂದಂತಹ ಮಗಳಿಗೆ ಹೇಗೆ ಅಂತ ಗಂಡರೊಳಗೆ ಮದುವೆ ಮಾಡಿಸಬೇಕಾದ ತಾಯ್ದಾಳ ನನ್ನ ಕರ್ತವ್ಯ. ಅದನ್ನು ನಡೆಸಲಿಸುತ್ತೆ ಅಲ್ಲ. ಪಾತಾಳ ಅಧಿಪತಿಯಂತ ವಿದ್ಯುನ್ಮಾಲಿ ಆತನೇ ಯೋಗ್ಯವಂತ ಗಂಡು ಎಂಬುದಾಗಿ ನಾನು ತೀರ್ಮಾನಿಸಿದವಳು. ಅದಕ್ಕಾಗಿ ದೋಸ್ತನ ಮುಖದಲ್ಲಿ ಬರೆದು ಪಾತಾಳ ಕಳಿಸಿಕೊಡ್ತೇನೆ. ಅಲ್ಲಿ ನಿರ್ಣಯ ಮಧುವನದಾಧಿಕಾರಿಯರೆಂಬಾಗಿ ಕೇಳಿಕೊಂಡಿದ್ದೀರಿ. ಹಾಗೆಂದು ಕೇಳಿಕೊಳ್ಳಬಹುದು. ಹಲವಾರಿಗೆ ಹಲವಾರಿಗೆ ವ್ಯಕ್ತಿಯಾದವನು ತನ್ನ ಸ್ವಯಂ ಪ್ರಯತ್ನದಿಂದ ಎಷ್ಟು ಎತ್ತರಕ್ಕೆ ಬೆಳೆಯಬಲ್ಲನು ಎಂಬುದಕ್ಕೆ ನಿದರ್ಶನವೇ ಈ ವಿದ್ಯುನ್ಮಾಲಿಯ ಜೀವನ. ಒಂದು ಕಾಲದಲ್ಲಿ ಹೇಗಿದ್ದವ, ಈ ಕಾಲಕ್ಕೆ ಹೇಗಾಗಿ ಹೋದೆ. ಚಿತಿತಲೆ ಕಿಂಜನ್ಮ ಕೀರ್ತಿ ವಿನಂ. ಈ ಪ್ರಪಂಚದಲ್ಲಿ ಹುಟ್ಟಿದವನು ಕೀರ್ತಿವಂತರಾಗದಿದ್ದರೆ ಅವನ ಬದುಕೆ ವ್ಯರ್ಥ ಮಾತ್ರವಲ್ಲ, ಶೂನ್ಯ ಎಂಬುದಾಗಿ ಪ್ರಾಜ್ಞನ ಮಾತು. ಅದಕ್ಕಾಗಿ ಬ್ರಹ್ಮದೇವರ ಕುರಿತಾಗಿ ಖಡಘೋರವಾದಂತಹ ತಪಸ್ಸನ್ನು ಆಚರಿಸಿದೆ. ಬೇಕಾದಂತ ವರವನ್ನು ಪಡೆದೆ. ಆ ಕ್ಷಣದಿಂದಲೇ ಈ ವಿದ್ಯುನ್ಮಾಲಿಯ ಜೀವನಕ್ಕೆ ಮಹತ್ತರವಾದಂತಹ ತಿರುವು ಬಂತು. ಭೂಲೋಕವನ್ನು ಸಂಚರಿಸಿದೆ, ಭೂಪಜರ ದರ್ಪವನ್ನೇ ಮಾಡಿದೆ. ಮಾತ್ರವಲ್ಲ, ಪಾತಾಳದ ಲಕ್ಕಕ್ಕೆ ಲಗ್ಗೆ ಇಟ್ಟೆ. ಪಾತಾಳದಲ್ಲಿರುವಂತಹ ವರಗಾದಿಗಳ ತಲೆಯನ್ನೇ ಮೆಟ್ಟಿದೆ. ಮಾತ್ರವಲ್ಲ, ನನ್ನ ದೃಢ ದೃಷ್ಟಿ ಇರುವುದು ಸುರಲೋಕದ ಮೇಲೆ. ಒಂದಲ್ಲ ಒಂದು ದಿನ ದೇವಲೋಕವನ್ನು ಜಯಿಸಬೇಕು, ಸುರಪೀಠವನ್ನು ಅಡರಬೇಕು ಎಂಬಿ ಒಂದು ರೀತಿಯಾದಂತಹ ಮನೋವಾಂಛೆ. ಆದರೆ ಆ ಸಮಯಕ್ಕಾಗಿ ಈ ಹೊತ್ತಲ್ಲಿ ಕಾಯುತ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ
ನನ್ನ ಧವಳ ಕೀರ್ತಿಯನ್ನು ಕೇಳಿಯೋ ಏನು? ಭೂಲೋಕದಲ್ಲಿರುವಂತಹ ದಿತಿ ದೇವಿಯು ಒಂದು ಅಕ್ಕರೆಯ ಆಮಂತ್ರಣವನ್ನು ನನಗೆ ಬರೆದು ಕಳಿಸಿದ್ದಾಳೆ. ಇದಲ್ಲವೇ ಶುಭ ಕಾಲ. ವರ್ತಮಾನ ಕಾಲದಲ್ಲಿ ವಿದ್ಯುನ್ಮಾನ ಜೀವನಕ್ಕೆ ಮಹತ್ತರವಾದಂತಹ ತಿರುವು ಮಾತ್ರವಲ್ಲ, ಭಾಗ್ಯೋದಯದ ಕಾಲ ಸನ್ನಿಹಿತವಾಯಿತು ಎಂಬುದಾಗಿ ಹೇಳಿದರೂ ಕೂಡ ತಪ್ಪೆಣಿಸಲಾರದು. ನನ್ನ ಧವಳ ಕೀರ್ತನೆ ಕೆರೆದಂತಹ ದಿಗಿದೇವಿಯು ಅವಳ ಮಗಳಾಗಿರುವಂತಹ ಮಾನನಿಯನ್ನು ನಾನು ಮದುವೆಯಾಗಬೇಕೆಂಬುದಾಗಿ ಅಕ್ಕರೆಯ ಒನೆಯನ್ನು ನನಗೆ ಬರೆದು ಕಳಿಸಿದ್ದಾಳೆ. ಇದು ನನ್ನ ಪಾಲಿಗೆ ಬಂದಂತ ಅದೃಷ್ಟ ತಾನೇ. ಯಾಕೆಂದ್ರೆ ದಿಗ್ವಿಜಯ ಮಗಳಾಗಿರುವಂತಹ ಮಾನನಿಯನ್ನು ನಾನು ಮದುವೆಯಾದಂತಾದರೆ ಅಲ್ಲಿರುವಂತಹ ಸಕಲ ಸೇನಾ ಪರಿವಾರವು ನನ್ನದಾಗುತ್ತದೆ. ಆಮೇಲೆ ದೇವಾಲಯದ ಮೇಲೆ ಖಾಲಿ ಮಾಡಿ ದೇವಾಲಯವನ್ನು ಜಯಿಸುವಂತ ಸಂದರ್ಭ ನನ್ನ ಪಾಲಿಗೆ ಬರುತ್ತದೆ. ಮದುವೆ ಆಗುವುದೇನು ಸರಿ, ನನ್ನ ವೈಭವಕ್ಕೆ ಅಥವಾ ನನ್ನ ಗಣಿತೆಗೆ ತಕ್ಕಂತೆ ವೈಭವದ ಒಂದು ಆಗಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ಇದೇ ಸುಸಂದರ್ಭ, ಇದೇ ಮುಹೂರ್ತ. ಎಲ್ಲಿ ನಮ್ಮವರು ಕರೆದ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಆಹಾ. ಮದುವೆ ಮದುವೆ ಎಂತದು? ಯಾರು? ನಾನು ನಿಮ್ಮನ್ನು ಕರೆಸಿದ್ದು ಯಾಕೆಂದ್ರೆ ಈಗ ಗೊತ್ತುಂಟಾ? ಮದುವೆ ಯಾರಿಗೆ ಮದುವೆ ಅಂತ ಗೊತ್ತುಂಟಾ? ಮದುವೆ ಯಾರಿಗಾದ್ರೆ ನಮ್ಗೆ ಏ! ಊಟ ಉಂಟಾ? ನನಗೆ ಮದುವೆ. ನಿಮಗೆ ಹೌದು. ಇಷ್ಟು ಬೇಗ? ಹಾ. ಹುಡುಗಿ ಎಲ್ಲಿಂದ? ಎಂತದು? ಹುಡುಗಿ ಅದೇ ನಾಲಿಗೆ ಹಾಗಾಗುದು. ಅದು ನಮ್ಮ ಸತ್ತು. ಹುಡುಗಿ ಪುಣ್ಯಾತ್ಮ. ಎಲ್ಲಿಂದ? ಅದೇ ಜೋಳಿದಾಪುರದ ದಿಗ್ವಿಜಯನ ಮಗಳಾಗಿರುವಂತಹ ಮಾಣಿಯನ್ನು ನಾನು ಮದುವೆ ಆಗಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ಹೌದಾ? ವೈಭವದಿಂದ ಇಬ್ಬರ ಸಮೇತವಾಗಿ ನಾವು ಹೊರಡಬೇಕು. ಹೋಗುವ. ನೀವು ಮಾತ್ರವಲ್ಲ, ಮತ್ತೆ? ಪುರೋಹಿತರಿಗೆ ಹೇಳಬೇಕು. ವಂದಿಸಿಕೊಂಡಿದ್ದೇನೆ ಪುರೋಹಿತ. ವಿಷಯ ಮದುವೆ ಮಹಾರಾಜರೇ, ನಿಮ್ಮ ಜನ ಬರುವಾಗ ನಾನು ಮನೆಯಲ್ಲಿ ಇರಲಿಲ್ಲ ನೋಡಿ. ಮತ್ತೆ ಎಲ್ಲಿ ಹೋಗಿ? ಒಂದು ಬೊಜ್ಜಕ್ಕೆ ಹೋಗಿದ್ದೆ. ಬೊಜ್ಜೆ ತೀರಿಸಿ ಮನೆಗೆ ಬರುವಾಗ ನಿಮ್ಮ ಜನ ಬಂತು. ನಿಮಗೆ ಮದುವೆ ಎಂತ ಸ್ವಾಮಿ ಅಪಶಕನ ಮಾತಾಡು. ಅಪಶಕನ ನಿಮಗೆ ಮದುವೆ ಆಗ್ತಾ ಇತ್ತು, ಸತ್ತವರಿಗೆ ಬೊಜ್ಜೆ ಆಗುತ್ತೆ ಹಾಗೆಂತ ಬರುವಾಗ ವಿಷಯ ಗೊತ್ತಾಯಿತು. ಇವರೆಲ್ಲ ತಿಳ್ಕೊಳ್ಳಿಕ್ಕೆ ಹೌದು ನಮ್ಮವರೇ. ಸರಿ. ವಂದಿಸಿಕೊಂಡಿದ್ದೇನೆ. ಬಾವಿ ಅಳಿಸಿರಿ ಇಷ್ಟವರೆಗೆ ಅಳಿದರೆ ತಾವು ಬರಬೇಕು. ಪೀಠವನ್ನು ಅಲಂಕರಿಸಿ ಇದು ನಿಮಗೆ ಕುಡಿಯೋದಕ್ಕೆ ತಿನ್ನುವುದಕ್ಕೆ ಸಾಕು. ಬೇಡಮ್ಮ, ಕುಡಿಯುವುದ ವಿಷಯದಲ್ಲಿ ತಲೆ ವಿಷಯ ಬೇಡ. ಇಲ್ಲಿ ಹೇಗೂ ಇಲ್ಲಲ್ಲ, ಬರುವಾಗ ನಾವು ಕುಡಿದೇ ಬಂದದ ಅತಿ ಜಾಸ್ತಿ ಆಯ್ತು. ಅಳಿಸಿರಿ ಏನು? ಹಾಗಂತ ನಮ್ಮ ಕಡೆಯಲ್ಲಿ ಈಗ ಪುರೋಹಿತರಿಲ್ಲ. ಈಗ ಏನು ಮಾಡುದು ಹೇಳಿ? ಏನಾಗ್ತೇವಿದು ಬಳಿಯಲ್ಲಿ ಪುರೋಹಿತ ನಾನು ಜೀವಂತ ಇರುವಾಗ ಆ ಹೆಂಗಸು ಅನ್ಯ ಪುರೋಹಿತರನ್ನು ಹುಡುಕುತ್ತಾ ಇದ್ದಾರೆ ಎಂದರೆ ನಮಗೆಂತದ್ದು ಕೆಲಸ? ಅಲ್ಲಿದ್ದ ಹಲವು ಕೆಲ ಕಾರ್ಯಗಳನ್ನೆಲ್ಲ ಬಿಟ್ಟು ನಿಮ್ಮ ಜೊತೆಗೆ ಬಂದರೆ ಧರ್ಮಕ್ಕೆ ವ್ಯರ್ಥವಾಗಿ ಹೋಯ್ತಲ್ಲ. ಓ ಸ್ವಾಮಿ, ಗಲಾಟೆ ಮಾಡಿಬೇಡಿ. ಗಲಾಟೆ ಮಾಡಿದ್ರೆ ನನಗೆ ಹೆಣ್ಣು ತಪ್ಪಿ ಹೋಗ್ಲಿಕ್ಕೆ ಸಾಧ್ಯ. ಹೆಣ್ಣು ತಮ್ಮಂದಿರಿಗೆ ಕೆಲಸ ಇಲ್ಲ ಅಂತಾಗಿದೆ. ಹಾಗಲ್ಲ, ಮತ್ತೆಂತ? ಪುರೋಹಿತರು ನಿಮ್ಮ ಕಡೆ ಇದ್ದಾರೆ ಅಂತ ಕೇಳಿದೆ. ನಾನು ಬಂದದ್ದು ಗೊತ್ತಿಲ್ಲ. ಗೊತ್ತಿಲ್ಲ. ಹೇಳಿ. ಪುರೋಹಿತರು ನಮ್ಮವರು. ಅವೇನು ಹಾಗೆ ಬೊಬ್ಬೇಳಿದ್ದು? ಅವರ ಸ್ವಭಾವ ಹಾಗೆ ಕಡಿಮೆ ಮಾಡಬೇಕು. ಪುರೋಹಿತರೇ ಓ, ವಂದಿಸಿಕೊಂಡೆ. ದೇವರು ಒಳ್ಳೆದು. ಎಂತ ಸ್ವಾಮಿ ಕೊಡಿ. ಮಹಾರಾಣಿ ಅಲ್ಲದೆ ಆಹಾ. ದೊಡ್ಡ ಆಶೀರ್ವಾದ. ಮಹಾರಾಣಿ ಹೇಳಿದ ಹಾಗೆ ಮದುವೆ. ನನ್ನ ಮಗಳಿಗೆ ಹುಡುಗಿ ನೋಡ್ತಾರೆ ಬರ್ತೇನೆ. ಎಲ್ಲಿಗೆ ಒಳಗೆ ಯಾಕೆ ಹುಡುಗಿ ಅಲ್ಲಿ ಇದ್ದಾರಲ್ಲ, ನೀವೇನು ತಗೊಂಡು ಹೋಗುದಕ್ಕೆ ಬಂದದ್ದು? ಹುಡುಗಿ ನೋಡ್ಬೇಕು ಅಂತ ಹೇಳಿ. ನೋಡ್ಲಿಕ್ಕೆ ನೀವು ಕಳಿಸುವ ಸರಿ. ಈಗ ಅವಸರ. ಅಮ್ಮ ಹುಡುಗಿಯನ್ನು ಕಳಿಸ್ಬೇಕು. ಕಳಿಸ್ಬೇಕಾದ್ರೆ ಶೃಂಗಾರ ಆಗ್ಬೇಕು. ಹುಡುಗಿಯರು ಬೇಕಲ್ಲ. ಅಮ್ಮನ 4 ಮಂದಿ ಹೆಂಗಿದ್ರು ಹೇಳಿ ಆಯ್ತಾ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದರೆ ಸಾಕು, ಇಲ್ಲದಿದ್ದರೆ ಬರುವುದು ಬೇಡ. ಬಂದಿದ್ರೆ ಹಾಳು. ಏನು ಪುರೋಹಿತರೇ, ಈ ಕಾಲದಲ್ಲಿ ಸೀರೆ ಉಡುವುದಕ್ಕೆ ಗೊತ್ತಿಲ್ಲದಿದ್ದಾರಾ? ಈ ಕಾಲದಲ್ಲಿ ಹೇಳ್ತಾ ಇದ್ದೇನಮ್ಮ, ಮದುವೆ ಆಗಿ 3-4 ಮಕ್ಕಳ ತಾಯಂದಿರದು ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಕಾರಣ ನೋಡಿ ಇಷ್ಟೇ. ಆದ್ದರಿಂದ ಅವರು ಯಾರು ಬರುವುದು ಬೇಡ.
ಇಲ್ಲಿಗೆ ಬಂದಿದ್ದಾರೆ ಸ್ವಲ್ಪ ನೋಡಿ. ಅಷ್ಟೇ. ಓ, ಎಲ್ಲಿಗೆ? ಸಭೆಗೆ ಸ್ವಾಮಿ. ಯಾಕೆ ಹುಡುಗಿ ಮದುಮಗಳು ಹೋಗಿ ಸಭೆಯಲ್ಲಿ ಕೂತ್ಕೊಳ್ಳುತ್ತಂತೆ ನಿಮಗೆ ಯಾರಿಗೆ ಹೇಳಿ? ನೀವು ಹೇಳಿದ್ದಲ್ಲ ಹುಡುಗಿ ಸಭೆಯಲ್ಲಿದ್ದಾಳೆ. ಸಭೆ ಇದ್ದಾರಲ್ಲ, ಸಭೆಗೆ ಅಂದರೆ ಎಲ್ಲಿಗೆ? ಮಂಟಪಕ್ಕೆ ಎಂದರ್ಥ. ತಿರುಗಿ ನೋಡಿ, ಓಹೋ. ಒಂದು ಮದುವೆಯಾಗಿ ಅಭ್ಯಾಸ ಇಲ್ಲ. ಎಂತ ಅವಸ್ಥೆ. ನನಗಾಗಿ ಹುಚ್ಚಂತದ್ದು ಚೆನ್ನಾಗಿ. ಆಮೇಲೆ ಕರೀತೇನೆ ಮಾರಾಣಿ ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಆದರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ನಾನು ಕೇಳಿದ್ದೇನೆ, ನೀವು ಕೇಳಿದ್ರೆ ಬಂದಿದ್ದೇಲ್ವಾ? ಕೇಳಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯಿತು ಅಂತಾದ್ರೆ ಹಿಡಿದಂತಹ ಜ್ಞಾನಿಗಳು ಆಡಿದ ಮಾತನ್ನು ಕೇಳಿರುವ ನೀವು ಬಳಿಕ ಆಳುವ ಹೃದಯ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಅವರು ಸತ್ತಲ್ಲೇ ಮಣ್ಣದಿಂದ ಹೋಗ್ತಾರೆ. ಸಾಯ್ತಾ ಇದ್ದಾರೆ. ನಾನು ಯಾವಾಗ ಸಾಯ್ತೇನೆ ಮತ್ತೆ ನನ್ನ ಮನೆ ನಿನ್ನ ತಲೆ ಮೇಲೆ ಉಂಟು ಹಾಗಲ್ಲ ಸಹಿತ ನಮಗೂ ಪಾಲುಂಟು ಅಂತ ಒಂದು ಮಾತು ಕೇಳಿ ಎಂತ ಸ್ವಾಮಿ ಹಾಗೆ ಹುಡುಗಿ ಹೊಸ ಮುಖ ನಿಮ್ಮದು ಸ್ವಲ್ಪ ನೈರ್ಮಣ್ಯ ಅಮ್ಮ ಇನ್ನು ತಡ ಮಾಡಬಾರ್ದು. ಯಾಕಂದ್ರೆ ಬೇಕಾದಷ್ಟಾಗಿ ಸ್ಥಳ ಹೋಗ್ತಾ ಇಲ್ಲಿ ಬಂದು ಹುಡುಕ್ತಾ ಇದ್ದೆ. ಅದಲ್ಲ ಮಹಾರಾಯ, ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಅಂತ. ಅಂದರೆ ನಿಕ್ಕಳು ವೈದ್ಯರುತ್ತ ದಾರೆಗಣಗಳು ಉರುತ್ತುಲ್ಲಿ ನನ್ನ ಉರುತ್ತು ಸುತ್ತಲ್ಲ ಕುತ್ಕೊಳ್ಸಿ ಸಾಧ್ಯ ಪಣಗ ಹೋಯ್ ಬಟ್ಟೆ ಎಲ್ಲ ಕಾಸು ಕೊಡ್ಲೆ ಬಟ್ಟೆ ನಮ್ಮ ದಿಕ್ಕಂದು ಇಂಥ ದಣಿಪು ಕೂಡ ನಂತರ ಆಳೆ ಕೊಡ್ತಾ ಹೊಡತ್ತೆ ನನ್ನ ಕರ್ನಾಟಕದವರೇ ಕುಂಜಿ ಉಪಕಾರ ಮಾಡ್ತಿರನ್ನ ನಾ ತಾರ ಮಾರ ಡಮ್ಮು ನಿಮ್ಮನ್ನು ದಕ್ಕೊಚ್ಚಿ ಆ ಮಂಜಿಕೊಂಡು ಬೈತ ಬಟ್ಟೆ ಮುಖಂಜಿಕೊಂಡು ಮುಳಿತ ಇಲ್ಲಿ ಮನೆ ಜಾಗತ್ತೆ ಒಟ್ಟು ದತ್ತಿದ್ರೆ ಹಾಳು ಏನು ಗಡಿ ಬಿಡಿ ನಿಮಗೆ ವ್ಯಕ್ತಿ ಕೊಲ್ತೀರಾ? ಹಾಗಲ್ಲ ಮಾರಾಯ, ಆಲೋಚನೆ ಮಾಡು. ಇಷ್ಟು ದೊಡ್ಡೊಂದು ಕಾರ್ಯಕ್ರಮ ನನ್ನ ಒಬ್ಬರ ತಲೆಯಲ್ಲಿ ಆಗಬೇಕು. ಹೌದಾ? ಓ ಪುರೋಹಿತ್ರೆ, ನಿಮ್ಮ ತಲೆಯಲ್ಲಿ ಮದುವೆ ಖಂಡಿತ ಆಗೋದಿಲ್ಲ. ಸಾಧಾರಣ ಒಂದು 3.5 ವರ್ಷದ ಕೆಲಸ ಉಂಟು. ಅದು ಕೆತ್ತಿ ಸರಿ ಮಾಡ್ಲಿಕ್ಕೆ ನಿಮ್ಮ ಬಂಡಾರ ಹೊರಟಿದೆ. ಇಲ್ಲಿ ಕೆತ್ತಿ ಇಲ್ಲಿ ದಪ್ಪ ಆಗತ್ಯಾ? ಹಾಗಲ್ಲ, ನನ್ನ ಒಬ್ಬನ ಆಲೋಚನೆಯಲ್ಲಿ ಆಗಬೇಕು ಅಂತ ಹೇಳಿದ ಹಾಗೆ ನೀರುವಾಗ ಬೇರೆ ವಿಷಾಚಿ ಬೇಕಾ? ನಾನು ವಿಷಾಚಿಯ ಮತ್ತೆ ಅದಲ್ಲ ಅಂತ ಅಮ್ಮ ಹುಡುಗಿಯ ಕೈ ಇಟ್ಕೊಂಡಿದ್ದಾರೆ. ಯಾಕೆ ಅದು ಕೊರಳಿಗೆ ಹಾಕ್ಲಿಕ್ಕೆ ಕೊರಳಿಗೆ ಹಾಕಿತ್ತು? ಹೌದು, ನನ್ನನ್ನೇ ಮದುವೆ ಆಗ್ತೀರಾ ಆಗ್ಬಹುದಾ? ಮತ್ತೆ ಯಾರಿಗೆ ಸ್ವಾಮಿ? ಅದು ಹುಡುಗಿಯ ಕೊರಳಿಗೆ ಹಾಕುವುದಕ್ಕೆ ಇರುವುದು. ನಾನು ಹೇಳ್ತೇನೆ, ಆಮೇಲೆ ಹಾಕಿದ್ರೆ ದೇವರ ಮೂರ್ತಿ ಜಲಕದ ಕಟ್ಟಿಗೆಲ್ಲ ನಿನ್ನ ಅಪ್ಪನ ಮನೆಗೆ ಹೋಗ್ತದೆ. ಅಲ್ಲ, ನಾನೀಗ ದೇವರ ಮೂರ್ತಿ ಹೊತ್ತುಕೊಂಡು ಹೊರಡುದ ಆಲೋಚನೆ ಮಾಡು. ಇದು ದಾರ ಕಲಶ ಹೌದಾ? ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ನೀರುವಾಗ ಬೇರೆ ಮುಟ್ಟಿಸ್ಬೇಕಾ? ನಾನೇಂತ ಮುಟ್ಟಿಸ್ಬೇಕು ಅಂತ ಹೊರಡುವಾಗ ಪಕ್ಕ ಎಷ್ಟು ದೊಡ್ಡ ಸಭೆ ಮಾರಾಯ. ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸದಿದ್ರೆ ಅವರಿಗೆ ಬೇಸರ ಆಗ್ತದೆ. ಒಟ್ಟು ಸುಲಭದ ಉಪಾಯ ಉಂಟು. ಹೀಗೆ ಮಾಡುವ. ಈಗ ನೀವು ಇಲ್ಲಿದ್ದೀರಲ್ಲ, ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ. ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಟಲಿ, ಮತ್ತೆ ಸಿಕ್ಕಿದವರೆಲ್ಲ ಅವರಷ್ಟಕ್ಕೆ ಮುಟ್ಟುತ್ತಾ ಇರ್ಲಿ. ನಮ್ಮ ಕೆಲಸ ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗೆ ಆಗುದು. ಎಂತದ ಯಾಕೆ ಎಂತ? ಎಲ್ಲರೂ ಕೈ ಹಾಕ್ತಾರೆ, ನಾನೊಂದು ಯಾಕೆ ಬಾಕಿ ಆಗುದು? ಹೌದಾ? ಎಂತದಕ್ಕೆ ಎಂತ ಗೊತ್ತುಂಟ ನನಗೆ? ಗೊತ್ತಿಲ್ಲ ಅಂದ್ರೆ ಅಧಿಕ ಮಸಾಗೆ. ಹಿರಿಯವರೆಲ್ಲ ಸೇರಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಗ್ತದಪ್ಪ. ನಿನ್ನಪ್ಪ ಸೀನಾ ಹೋಗಿದ್ದಾರಲ್ಲ, ಅಲ್ಲಿಗೆ ಹೋಗು, ಒಮ್ಮೆ ಆಶೀರ್ವಾದ ಮಾಡು. ಇನ್ನೊಂದು 2 ಮಕ್ಕಳು ಇದ್ರೆ ಇಲ್ಲಿಗೆ ಕಳಿಸಿಕೊಡು. ಒಬ್ಬರಿಗೆ ಆ ತಲೆ ಇಲ್ಲ, ಇನ್ನೊಬ್ಬ ತಲೆ ಮುಚ್ಚ, ಇತರೆ ಇಲ್ಲಿಗೆ ಬರ್ಲಿ ಬಾ. ಆಸೆ ಇರ್ತವ ಕೈಯ ನಿನ್ನನ್ನು ದೂರಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮೊದಲು ಕೊಡ್ಬೇಕು. ಬೇರೆಯವರೆಲ್ಲ ಕರೆದುಕೊಂಡು ಬಂದಿದ್ದು ಮತ್ತೆ ಯಾರು? ನಾರಾಯಣ ಇದ್ದಾನಲ್ಲ, ಅವನಿಗೆ ಮೊದಲು ಅವನಿನ ಸಂತಾನವನ. ಓ ಪುರೋಹಿತ್ರೆ,
ಅವನಿಗೆ ಆಗಿ ನೀವು ಜೋರು ಮಾಡುದು. ಅವ ಸಣ್ಣವ, ಅವ ನಿದ್ದೆಯಿಂದ ಎದ್ದು ಓಡಿ ಬಂದಿದ್ದಾನೆ. ಎಲ್ಲಿ ಕೈ ಹಾಕ್ತಾನೆ, ಜಾಗ್ರತೆ ಕೈ ಮಾಡಿ. ಗಂಟು ಮುರಿಬೇಕು ಮಾಲೆ ಸುತ್ತಾದ್ರು. ಸ್ನೇಹಿತರೆ, ಓ, ಮಕ್ಕಳಿಗೆ ಜೋರು ಮಾಡುದ? ಯಾರಮ್ಮ ಇವ ನನಗೆ ಹಣ್ಣು ಮಕ್ಕಳಿಲ್ವಮ್ಮ. ಆಲೋಚನೆ ಮಾಡಿ ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ಏನು ತಪ್ಪಿದ್ರೆ ನಮ್ಮನ್ನೆಲ್ಲ ಕ್ಷಮಿಸಬೇಕು. ನಾವೆಲ್ಲ 10 ಸಮಸ್ತರು ಸೇರಿ ನಿಮಗೆ ಕುಸುಮನನ್ನು ಕೊಡಬೇಕಂತ ಅಂದಾಜು ಮಾಡಿದ್ದೇವೆ.